ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಬ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ. ಸೊ ಏನಕ್ಕೆ ಅಂತ ಕೇಳಿ, ಸೊ ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇರೋದು ಮನೆ ಕೆಲಸ ಮಾಡೋದಕ್ಕೆ. ಸೊ ಯಾವ ಥರ ಗೆಟ್ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಹಾಗೆ ಇನ್ನೊಂದು ಏನಪ್ಪ ಅಂತ ಅಂದರೆ, ಸ್ವಲ್ಪ ಇವತ್ತು ಮಿಕ್ಸ್ಡ್ ಫೀಲಿಂಗ್ಸ್ ಇದೆ. ಹಾಗೆ ತುಂಬ ವರ್ಕ್ನ ಶೆಡ್ಯೂಲ್ ಮಾಡ್ಕೊಂಡಿದ್ದೀನಿ ಇವತ್ತು. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಮಾಡೋದನ್ನ ತೋರಿಸ್ತೀನಿ. ಹಾಗೆ ನೆಕ್ಸ್ಟ್ ಡೇಸ್ಗೆ ಪ್ರಿಪೇರ್ ಆಗಬೇಕು, ಅದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ರೆಡಿ ಆಗೋಣ. ಯಾವ ಥರ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಸೊ ಲೆಟ್ ಗೆಟ್ ಸ್ಟಾರ್ಟ್ ದ ಬ್ಲಾಗ್. ಸೊ ಏನಿಲ್ಲ, ಗೆಟ್ ರೆಡಿ ವಿತ್ ಮೀ ಫಾರ್ ಮನೆ ಕೆಲಸ ಅಂತ ಅಂದ್ಬಿಟ್ಟು ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಸೊ ಆ್ಯಕ್ಚುಲಿ ಎಲ್ಲ ಏನೇನೋ ಆಗಿ ಏನೇನೋ ಆಗಿಬಿಡುತ್ತೆ. ಏನೇನೋ ಟಾಸ್ಕ್ಗಳನ್ನ ಹಾಕಿ ಇಟ್ಕೊಂಡಿರ್ತೀವಿ. ಅದು ಆ್ಯಕ್ಚುಲಿ ನೋಡಿ, ಇಲ್ಲಿ ನಾನು ರೆಡಿ ಆಗ್ತಾ ಇದ್ದೀನಲ್ವ. ಸೊ ರೆಡಿ ಆಗ್ತಾ ಇದ್ದಂಗೆ ಇವತ್ತು ಆ್ಯಕ್ಚುಲಿ ತಿಂಡಿ ಚಪಾತಿ ಇತ್ತು. ಸೊ ಚಪಾತಿ ನಾವು ಒಟ್ಟಿಗೆ ಹಾಕಿ ಇಡಲ್ಲ, ಬಿಸಿ ಬಿಸಿ ಹಾಕೊಂಡು ತಿನ್ನೋದಾಗಿರೋದ್ರಿಂದ ಏನೇನೆಲ್ಲ ಮಾಡಬೇಕು ಅಂತ ಕೆಲಸನ ಪ್ಲ್ಯಾನ್ ಮಾಡಿ ಸ್ಟಾರ್ಟ್ ಏನೋ ಮಾಡಿದೆ. ಬಟ್ ತಿಂಡಿ ಹಾಕ್ಕೊಡ್ಬೇಕಾಗಿತ್ತಲ್ಲ ಹಸ್ಬೆಂಡ್ಗೆ. ಸೊ ಮತ್ತೆ ಚಪಾತಿ ಅರಗೋಣ ಅಂದ್ಬಿಟ್ಟು ಹೋದೆ. ಮತ್ತು ಅಲ್ಲಿಂದ ಕಂಟಿನ್ಯೂಯೇಷನ್ ಕೆಲಸಗಳು. ಸೊ ಇವಾಗ ನೆಕ್ಸ್ಟು ಚಪಾತಿ ಹಾಕೋಕ್ಕೆ ಅಂತ ಏನೋ ಹೋಗಿದ್ದಾಯಿತು. ಚಪಾತಿ ತಿಂದು ಟೀ ಕುಡಿದು ಮನೆ ಕೆಲಸ ಶುರು ಮಾಡೋಣ ಅಂತ ಮಾಡಿದೆ. ಸೊ ಮನೆ ಕೆಲಸ ಅಲ್ಪ ಸ್ವಲ್ಪ ಅಷ್ಟೇ ಆಗಿದ್ದಿವತ್ತು. ಸ್ವಲ್ಪ ಪ್ರಾಕ್ಟೀಸಿಂಗ್ ಇತ್ತಿವತ್ತು. ಸೊ ಹಾಗಾಗಿ ಆ ಪ್ರಾಕ್ಟೀಸಿಂಗ್ ಮಾಡಿಕೊಂಡು ಮನೆ ಕೆಲಸನ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಸೊ ಕಾಫಿ ಏನು ಮಾರ್ನಿಂಗ್ ಟೈಮ್ ನಾನು ತಗೊಳ್ಳಲ್ಲ. ಸೊ ಹಾಗಾಗಿ ಮಧ್ಯಾಹ್ನ ಬೆಳಿಗ್ಗೆ ತಿಂಡಿ ಆದಮೇಲೆ ನಾನು ಟೀ ಕುಡಿಯೋದಾಗಿರೋದ್ರಿಂದ ಆ ಟೈಮ್ನ ನಾನು ತುಂಬ ಎಂಜಾಯ್ ಮಾಡ್ತೀನಿ. ಮಾಡ್ತಾ ಹೀಗೆ ಹೊರಗೆ ಬಂದು ನಿಂತ್ಕೊಂಡೆ. ಸೊ ಹೊರಗೆ ಬಂದು ನಿಂತಾಗ ನಮ್ಮನೆ ಹತ್ರ ಕೋತಿ ಬಂದಿತ್ತು. ಸೊ ನೋಡಿ ಫುಲ್ ಶಾಕ್ ಆಗೋಯ್ತು. ಸೊ ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಇದ್ದಿದ್ದರಿಂದ ಅದಾದಮೇಲೆ ಮಧ್ಯಾಹ್ನ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನ ಇನ್ ದ ಸೆನ್ಸ್ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಮಗನ ಸ್ಕೂಲಿಂದ ಕರ್ಕೊಬಂದು ಆಮೇಲೆ ನಾನು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋದು. ಹಾಗೆ ಬಟ್ಟೆ ಎಲ್ಲ ಚೇಂಜೇ ಮಾಡಿರಲಿಲ್ಲ. ಇಡ್ಲಿಗೆಲ್ಲ ನೆನೆ ಹಾಕಿ ಮತ್ತು ಆಮೇಲೆ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ನಾವು ಏನು ತಪ್ಪು ಮಾಡ್ತೀವಿ ಹೆಣ್ಮಕ್ಳು, ಹೌಸ್ ವೈಫ್ ಅಂತ ಅಂದರೆ, ನಾವು ಮನೆ ಕೆಲಸ ಮಾಡ್ಬೇಕಾದ್ರೆ ಹೀಗೆ ಇರಬೇಕು. ನಾನು ಅದಕ್ಕೋಸ್ಕರನೇ ಸ್ಟಾರ್ಟಿಂಗೇ ಹೇಳಿದ್ದು ಗೆಟ್ ರೆಡಿ ವಿತ್ ಮೀ ಫಾರ್ ಮನೆ ಕೆಲಸ ಅಂತ. ಏನಕ್ಕೆ ಈ ವರ್ಡನ್ನ ಯೂಸ್ ಮಾಡಿದೆ ಅಂತ ಅಂದರೆ, ನಾವು ಯೂಶ್ವಲಿ ಏನು ಅನ್ಕೋತೀವಿ, ಮನೆ ಕೆಲಸ ಆದಮೇಲೆ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ಶಾಗಿ ರೆಡಿ ಆಗೋಣ, ಚೆನ್ನಾಗಿರೋಣ ಆವಾಗ ಅಂತ ಅನ್ಕೋತೀವಿ. ಬಟ್ ನಾವು ಆ ಥರ ಮಾಡ್ಕೊಳ್ಳೋದು ಆ್ಯಕ್ಚುಲಾಗಿ ತಪ್ಪು. ನಾವು ಏನೇ ಒಂದು ಕೆಲಸ ಮಾಡಿದ್ರು ಚೆನ್ನಾಗಿ ಡ್ರೆಸ್ಅಪ್ ಆಗಿ ಮಾಡಬೇಕು. ಯಾಕೆ ಈ ಕೆಲಸ ಈ ಒಂದು ವರ್ಡ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಮ್ಮನ್ನು ನಾವೇ ಡಿಗ್ರೇಡ್ ಮಾಡ್ಕೊಳ್ಳೋ ಥರ ಅದು ಯಾವ ರೀತಿಯಾಗಿ ನಮಗೆ ಅದು ಪ್ರತಿಬಿಂಬಿಸುತ್ತೆ ಅಂತ ಅಂದರೆ, ನಾವು ಮನೆ ಕೆಲಸ ಮಾಡ್ತಾ ಇರ್ತೀವಿ, ಅದೇನು ಮಹಾ ಕೆಲಸನ ಅದು ಮಾಡ್ಬೇಕಾದ್ರೆ ಗಲೀಜಾಗುತ್ತೆ. ಇವಾಗ ಫಾರ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಗೈನಕಾಲಜಿಸ್ಟೇ ತಗೊಳ್ಳಿ. ಈಗ ಡಾಕ್ಟರ್ ಒಬ್ಬರು ಹೋಗಿ ಸೆಕ್ಷನ್ ಏನಾದರೂ ನಾರ್ಮಲ್ ಡೆಲಿವರಿ ಆ ಥರ ಏನಾದರೂ ಮಾಡ್ತಾರೆ. ಸೊ ದಟ್ ಅವರು ಏಪ್ರಾನ್ ಎಲ್ಲ ಹಾಕ್ಕೊಂಡು ನೀಟಾಗಿ ರೆಡಿಯಾಗಿ ಹೋಗ್ತಾರೆ. ಸೊ ಹೆಂಗೆ ಬೇಕಂಗೆ ಇಲ್ಲಪ್ಪ ಅಲ್ಲಿ ಗಲೀಜಾಗುತ್ತೆ, ನಾನು ಹಂಗೆಲ್ಲ ಹೋಗಲ್ಲ ಅಂತ ಅಂದ್ಬಿಟ್ಟು ಹೆಂಗೆ ಬೇಕಂಗೆ ಹೋಗ್ತಾರಾ? ಇಲ್ಲ, ಅವರ ವೃತ್ತಿಗೆ ಅವರು ರೆಸ್ಪೆಕ್ಟ್ ಕೊಡ್ತಾರೆ. ಸೊ ನಾವು ಅದೇ ರೀತಿ ನಾವು ಎಷ್ಟು ಮನೆಯವರ ಎಲ್ಲ ಪ್ರತಿಯೊಂದು ಹೆಲ್ತ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಮ್ಯಾನೇಜ್ ಮಾಡ್ತೀವಿ ಅಂದಮೇಲೆ ನಾವು ಚೆನ್ನಾಗಿರ್ಬೇಕಲ್ವ. ಸೊ ಅದನ್ನು ನಾವು ಮೈಂಡಲ್ಲಿ ಯಾವಾಗೂ ಫಿಕ್ಸ್ ಆಗಬೇಕು, ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು. ಸೊ ಅದೆಲ್ಲ ಆದಮೇಲೆ ಈವ್ನಿಂಗ್ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಪಾತ್ರೆಗಳಿತ್ತು ವಾಶ್ ಮಾಡಿ, ಬಟ್ಟೆಗಳೆಲ್ಲ ಒಗ್ದಿರೋದಿತ್ತು, ಅದನ್ನೆಲ್ಲ ತೊಗೊಂಬಂದು ಹಾಕಿ ಪೂಜೆ ಮಾಡಬೇಕಾಗಿತ್ತು. ಮಕ್ಕಳೆಲ್ಲ ಮಲಗಿಸಿ ಆಮೇಲೆ ನಾನು ಈ ಕೆಲಸಗಳನ್ನೆಲ್ಲ ಮಾಡೋದು. ತುಂಬ ಕೆಲಸಗಳು ಈ ನಡುವೆ ಮಧ್ಯಾಹ್ನದ ಮಲ್ಕೊಳ್ಳೋಕೆ ಟೈಮ್ ಅಂತೂ ಸಿಗೋಲ್ಲ. ಯಾಕಂದರೆ ಆ ಕೆಲಸದಲ್ಲಿ ಇದೆಲ್ಲ ಮಾಡ್ತಾಯಿರ್ತೀನಿ ಆ ಟೈಮ್ನಲ್ಲಿ. ಸೊ ಅದಾಗೆ ಮನೆಗೆ ಇವಾಗ ಭತ್ತದ್ದು ತೋರಣ ಬರುತ್ತೆ ಗೊತ್ತಾ, ಇವಾಗೇನು ಆಲ್ಮೋಸ್ಟ್ ಒಂದು 350-400ಗೆಲ್ಲ ಮಾರ್ತಾರೆ. ಸೊ ನಾನು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದೇನೋ ಮಾಡಿದೆ. ಇದು ಆಲ್ರೆಡಿ 3rd ಒನ್ 4th ಒನ್ ನಮ್ಮ ಮನೆಗೆ. ಹೆಂಗಾಗ್ಬಿಡುತ್ತೆ ಅಂದರೆ, ಹಾಕ್ತೀನಿ ಒನ್ ಮಂತ್ ಇರುತ್ತೆ ಮ್ಯಾಕ್ಸಿಮಮ್ಮು. ಏನಾಗುತ್ತೆ ಅಂದರೆ, ಈ ರೀತಿ ಹಕ್ಕಿಗಳು ಬಂದು ಡೈಲಿ ಬಂದು ಭತ್ತ ತಿನ್ಕೊಂಡು ಹೋಗ್ತವೆ. ಸೊ ಏನೂ ಮಾಡೋಕ್ಕಾಗಲ್ಲ, ಅದು ಪ್ರಕೃತಿ. ಏನೋ ಈ ವಿಧದಲ್ಲಾದರೂ ಅನ್ನ ಹಾಕ್ತೀವಿ ಅಂತ ಅಂದ್ಕೋಬೇಕು. ಸೊ ಸಂಜೆ ಒಂದ್ಸಲಿ, ಬೆಳಗ್ಗೆ ಒಂದ್ಸಲಿ, ಆದರೆ ಮಧ್ಯಾಹ್ನನೂ ಒಂದ್ಸಲಿ ಕಸ ಗುಡಿಸ್ತೀನಿ. ಯಾಕಂದರೆ ತುಂಬ ಗಲೀಜಾಗಿಬಿಡುತ್ತೆ ಮನೆ ಮುಂದೆ. ಅದಕ್ಕೋಸ್ಕರ ಫುಲ್ ಈಗ ಆಲ್ರೆಡಿ ತಂದು 1 ಮಂತ್ ಆಯ್ತು ಅಷ್ಟೇ. 1.5 ಮಂತ್ ಆಯಿತು. ಕಂಪ್ಲೀಟಾಗಿ ಎಲ್ಲ ಹೋಗಿದೆ. ಇನ್ನೂ ಖಾಲಿ ಆಗುತ್ತೆ. ಎಲ್ಲ ಖಾಲಿ ಆದಮೇಲೆ ಮತ್ತೆ ಚೇಂಜ್ ಮಾಡ್ತೀನಿ. ಸೊ ಈವ್ನಿಂಗ್ ಟೈಮು ಕಸ ಎಲ್ಲ ಗುಡಿಸಿ ಆಮೇಲೆ
ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಮಕ್ಕಳು ಇದ್ದಿರ್ತಾರೆ, ಮಕ್ಕಳನ್ನು ಕೂರಿಸ್ಕೊಂಡೆ ನಾನು ಪೂಜೆ ಮಾಡೋದು ಆಲ್ಮೋಸ್ಟ್. ಇಲ್ಲ ಅಂತ ಅಂದರೆ ಕೆಲಸ ಏನು ಇರಲ್ಲ ಅಂತಂದರೆ ಮಕ್ಳದ್ದು ಏನಾದ್ರು ಹೋಮ್ವರ್ಕ್ ಇರುತ್ತಲ್ಲ ಅದನ್ನು ನೋಡಿಕೊಂಡು ಚೆಕ್ ಮಾಡ್ಕೊಂಡು ಕೂತಿರ್ತೀನಿ. ಇದಾಗಿರುತ್ತೆ ಯೂಶ್ವಲಿ ನನ್ನ ಈವ್ನಿಂಗ್ ಟೈಮ್ಸ್ ಅಂತೂ ಹೀಗೆ ಇರುತ್ತೆ 90%. ಇನ್ನು 10% ಅಂದರೆ ತುಂಬ ಸ್ಟ್ರೈನ್ ಆಗಿತ್ತು ಅನ್ನುವಂತಹ ಟೈಮ್ನಲ್ಲಿ ಮಲ್ಕೊಂಬಿಟ್ಟಿರ್ತೀನಿ. ಮಲ್ಕೊಂಡು ಎದ್ದು ಯಾವ ಕೆಲಸನೂ ಬೇಡ ಗುರು ಅಂದ್ಬಿಟ್ಟು ನಾನು ಎದ್ದು ವಾಕ್ ಹೋಗ್ಬಿಡ್ತೀನಿ. ಸೊ ಮಕ್ಕಳನ್ನ ಆಟಾಡಿಸ್ತಾ ಆ್ಯಕ್ಚುಲಿ ಮಕ್ಕಳನ್ನ ಆಟಾಡ್ಸೋಕ್ಕೆ ಹೋಗಬೇಕು, ಬಟ್ ಇವಾಗ ಹೋಗಲ್ಲ. ಇದು ಒಂದು 15 ಡೇಸ್, ಯಾಕಂದರೆ ಮಗನಿಗೆ ಎಕ್ಸಾಮ್ ಇರೋದ್ರಿಂದ ಹೋಗ್ತಾ ಇಲ್ಲ. ತುಂಬ ಯಾವಾಗ ಸ್ಟಡೀಸ್ ಮಾಡಿಸ್ತೀನಿ ಅವಾಗ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ರೆಸ್ಟ್ ಮಾಡಲಿ, ಬೆಳಿಗ್ಗೆನೂ ಕೂಡ ಸ್ವಲ್ಪ ಬೇಗ ಹೇಳ್ತಾನೆ, ಸೊ ಅದಕ್ಕೋಸ್ಕರ. ಸೊ ಪಕ್ಕದಲ್ಲಿ ಗಾರ್ಡನ್ ಏನಿತ್ತು ನೀವೆಲ್ಲ ಹಳೆ ವೀಡಿಯೋಸಲ್ಲಿ ನೋಡಿರ್ತೀರ. ಸೊ ಗಾರ್ಡನ್ ಎಲ್ಲ ಫುಲ್ ಕ್ಲೀನ್ ಮಾಡಿಸಿ ಎಲ್ಲ ಚಿಕ್ಕ ಪುಟ್ಟ ಗಿಡಗಳನ್ನೆಲ್ಲ ಕೀಳ್ಸಾಕ್ಬಿಟ್ಟಿದ್ದೀನಿ. ನಿಂಬೆಹಣ್ಣು ನೋಡಿ ಅಲ್ಲಿ ಬಿಟ್ಟಿದೆ, ನಿಂಬೆಹಣ್ಣು ಗಿಡ, ಹಾಗೆ ಒಂದೆರಡು ಹೂವಿನ ಗಿಡ, ಬಾಳೆ ಇದು, ಹಾಗೆ ನುಗ್ಗೆಕಾಯಿ ಮರ ಒಂದು ಬಿಟ್ಕೊಂಡಿದ್ದೀವಿ ನೋಡಿ. ನುಗ್ಗೆಕಾಯಿ ಅದು ಹೂವು ಕಚ್ಚಿತ್ತು ಅಂದ್ಬಿಟ್ಟು ಬಿಟ್ಟಿದ್ದೀವಿ ಅಷ್ಟೇ. ತುಂಬ ಹೂವು ಬರುತ್ತೆ, ಅದು ಕಾಯಿ ಬಿಡುತ್ತೆ. ತೋರಿಸ್ತೀನಿ ಕಿತ್ತಿರೋದು ಇವತ್ತು. ಬಟ್ಟೆ ಎಲ್ಲ ಕ್ಲೀನಾಗಿ ಮಡ್ಚ್ಕೊಂಡು ಎತ್ಕೊಂಡು ಇನ್ನು ಈವ್ನಿಂಗ್ ಮನೆ ಟೋಟಲಿ 3 ಟೈಮ್ಸ್ ಕ್ಲೀನ್ ಮಾಡ್ತೀನಿ ನಾನು ಹಾಲ್ನ. ಆದ್ರೂ ಮತ್ತೆ ಗಲೀಜು ಆಗ್ತಾನೆ ಇರುತ್ತೆ. ಸೊ ಇದು ನಮ್ಮ ಮರದ ನುಗ್ಗೆಕಾಯಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ ಬಿಡುತ್ತೆ, ಒಂಥರ ಖುಷಿಯಾಗುತ್ತೆ ಕಿತ್ಬಿಟ್ಟು ಸಾರು ಮಾಡೋಕ್ಕೆ. ಸೊ ಇದಾಗಿತ್ತು. ಹಾಗೆ ಹಾಲ್ನ ಹೇಳಿದ್ನಲ್ಲ, ಬೆಳಿಗ್ಗೆ ಎಲ್ಲರೂ ಹೋದಾಗ ಒಂದ್ಸಲಿ ಮಾಡ್ತೀನಿ. ಇನ್ನು ಮಧ್ಯಾಹ್ನ ಮಕ್ಕಳೆಲ್ಲ ಬರ್ತಾರಲ್ಲ, ಸೊ ಬಂದಾದಮೇಲೆ ಯೂನಿಫಾರ್ಮ್ ಎಲ್ಲ ಬಿಚ್ಚಿ ಬ್ಯಾಗೆಲ್ಲ ಎಸ್ಬಿಟ್ಟಿರ್ತಾರೆ, ಅದನ್ನೆಲ್ಲ ತೆಗೆದಿಟ್ಟು ಎಲ್ಲ ಮಾಡ್ತೀನಿ. ಮತ್ತು ಈವ್ನಿಂಗ್ ಟೈಮ್ ಇನ್ನೂ ಒಂದ್ಸಲಿ ಮಾಡ್ತೀನಿ. ಸೊ ಟೋಟಲಿ 3 ಟೈಮ್ಸ್ ಕ್ಲೀನ್ ಮಾಡ್ತೀನಿ. ಸ್ಟಿಲ್ ಅದು ಇರೋ ಜಾಗದಲ್ಲೇ ಇರುತ್ತೆ ಎಲ್ಲ, ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಆದಮೇಲೆ ಪೂಜೆ ಮಾಡೋಣ ಅಂತ ಬಂದೆ. ಇವಾಗೆಲ್ಲ ನೀವು ಅಬ್ಸರ್ವ್ ಮಾಡಿದ್ದೀರಾ, ಹೂವುಗಳೆಲ್ಲ ಬೇಗ ಬಾಡೋಗುತ್ತೆ. ಆ್ಯಕ್ಚುಲಿ ಮಾರ್ನಿಂಗ್ ಟೈಮ್ ನಾನು ಇವತ್ತು ಪೂಜೆ ಮಾಡಿಲ್ಲ. ಸೊ ನೆನ್ನೆ ಈವ್ನಿಂಗ್ ಹಾಕಿರೋದು, ಸೊ ಬೇಗ ಬಾಡೋಗಿದೆ. ಪೂಜೆ ಎಲ್ಲ ಮಾಡಿ ಕಳಶ ಇಡಲ್ಲ ನಾನು ಆ್ಯಕ್ಚುಲಿ. ಯಾಕಂದರೆ ಕಳಶ ಇಟ್ಟರೆ ಸ್ವಲ್ಪ ನಿಷ್ಠೆಯಿಂದ ಮಾಡಬೇಕು ಮನೇಲಿ ಪೂಜೆನ ಅಂತ ಅಂತಾರೆ. ಸೊ ಸ್ವಲ್ಪ ನಾನ್ ವೆಜ್ಜು ಅದು ಇದು ತಿಂತಾ ಇರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ, ಬೇಡ ಜಸ್ಟ್ ಎಲೆನ ಹೂನ ಹಾಕಿ ಇಡೋಣ ಅಂತ ಅಂದ್ಬಿಟ್ಟು ಇವಾಗ ಇದನ್ನೂ ಇಡ್ತಾ ಇರಲಿಲ್ಲ ನಾನು. ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಾ ಚೇಂಜಸ್ನ ನಾವು ಕೂಡ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ಇವಾಗ ಮಾಡ್ತಾಯಿದ್ದೀವಿ. ಸೊ ಅದಾದಮೇಲೆ ದೀಪ ಎಲ್ಲ ಹಚ್ಚಿ ಇವಾಗ ರೆಗ್ಯುಲರಾಗಿ ಹನುಮಾನ್ ಚಾಲೀಸ ಹೇಳಿಸ್ತಾ ಇದ್ದೀನಿ ಮಕ್ಕಳ ಹತ್ರ. ಹಾಗೆ ನಾನು ಕೂಡ ಅಷ್ಟೇ, ನನಗೆ ನಾರ್ಮಲಿ ಇತ್ತು ಪ್ರಾಕ್ಟೀಸು, ನಾನು ವಿತೌಟ್ ನೋಡದೆ ಕೂಡ ಹೇಳ್ತೀನಿ ಹನುಮಾನ್ ಚಾಲೀಸ. ಮಕ್ಕಳಿಗೆ ಅದನ್ನು ಪ್ರಾಕ್ಟೀಸ್ ಮಾಡೋಣ ಅಂತ ಹನುಮಾನ್ ಚಾಲೀಸ, ಗಾಯತ್ರಿ ಮಂತ್ರ ಆಗಿರ್ಬೋದು, ವಿಷ್ಣು ಸಹಸ್ರನಾಮ, ಇದೆಲ್ಲ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ನನಗೆ ತುಂಬ ಇಷ್ಟ. ಸೊ ಹಣೆಗೆ ಇಟ್ಕೊಳ್ಳೋದು ಗೊತ್ತಾಗಲಿಲ್ಲ, ಸೊ ಅದಕ್ಕೋಸ್ಕರ ಉಲ್ಟಾ ಕಾಣ್ತಾ ಇತ್ತು ಅಂತ ಅಂದ್ಬಿಟ್ಟು ಒಂದು ಸೈಡಿಗೆ ಹಾಕೊಂಡ್ಬಿಟ್ಟಿದ್ದೆ. ಅದನ್ನು ಸ್ಟ್ರೈಟ್ ಮಾಡ್ಕೋತಾ ಇದ್ದೀನಿ ಫೋನ್ನ ನೋಡಿಕೊಂಡು. ಸೊ ಅದಾದಮೇಲೆ ಯಾವಾಗಲೂ ಅಷ್ಟೇ ದೇವ್ರ ಮನೇಲಿ ಒಂದು ಸ್ವಲ್ಪ ಗಂಧನ ಒದ್ದೆ ಮಾಡಿ ಇಡಬೇಕು ಪೂಜೆ ಮಾಡಬೇಕಾದ್ರೆ. ಅದೊಂಥರ ಗುಡ್ ಸ್ಮೆಲ್ನ ಕೊಡುತ್ತೆ. ನನಗೇನೋ ತುಂಬ ಇಷ್ಟ ಗಂಧದ ವಾಸನೆ. ಸೊ ನಿಮಗೆಲ್ಲ ಏನು ಯಾವ ಒಂದು ಸ್ಮೆಲ್, ಈಗ ದೇವ್ರ ಪೂಜೆ ಮಾಡ್ತೀವಿ ಅಂದ ತಕ್ಷಣ ಕೆಲವ್ರಿಗೆ ಅಗರಬತ್ತಿ ಸ್ಮೆಲ್ ಇಷ್ಟ, ಕೆಲವ್ರಿಗೆ ಕರ್ಪೂರ ಸ್ಮೆಲ್ ಇಷ್ಟ, ನನಗೆ ಗಂಧದ ಸ್ಮೆಲ್ ಇಷ್ಟ. ಸೊ ಅದನ್ನು ಹಾಕ್ಕೊಂಡು ನಾನು ಮಾಡೋದು. ಸೊ ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ಮಾಡಿ, ಇನ್ನು ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತೇ ಇದೆ, ಪೂಜೆ ಎಲ್ಲ ಮಾಡಾದಮೇಲೆ ಅಡುಗೆ ಮೇ ಬಿ ಆಲ್ಮೋಸ್ಟ್ ನಾನು ಮಧ್ಯಾಹ್ನನೇ ಸಾಂಬಾರನ್ನ ಮಾಡಿಬಿಡ್ತೀನಿ. ಇನ್ನು ಕೆಲವು ಸರಿ ನೈಟ್ಗೆ ಇಟ್ಕೊತೀನಿ. ಇನ್ ಕೇಸ್ ಏನಾದ್ರು ಕಾಳು ಸಾರು ಒಂದು 1/4 ಗಂಟೆಲಿ ಆಗೋದು ಯಾವುದಾದ್ರೂ ಇದ್ದರೆ, ಬೇಗ ಆಗೋದಿದ್ರೆ ಈವ್ನಿಂಗ್ ಇಟ್ಕೊತೀನಿ, ಆಲ್ಮೋಸ್ಟ್ ಮಧ್ಯಾಹ್ನ ಇಟ್ಕೊತೀನಿ. ಯಾಕಂದರೆ ಹಸ್ಬೆಂಡು ಕೂಡ ಮಧ್ಯಾಹ್ನ ಊಟಕ್ಕೆ ಬರೋದಾಗಿರೋದ್ರಿಂದ ರೆಗ್ಯುಲರಾಗಿ ಈ ಥರ ಮಾಡ್ತೀನಿ. ಸೊ ಇದಾಗಿತ್ತು ನನ್ನ ಒಂದು ಪುಟ್ಟ ವ್ಲಾಗು. ಸೊ ನಾವು ನಮಗೋಸ್ಕರ ಬಟ್ಕೋಣ ಅಂತ ಹೇಳ್ತಾ, ಯಾರೇ ಆದರೂ ಅಷ್ಟೇ ನಮ್ಮನ್ನು ನಾವು ಡಿಗ್ರೇಡ್ ಮಾಡ್ಕೊಳ್ಳೋದು ಬೇಡ. ನಾವು ಏನಿದ್ದೀವಿ ನಾವೇ ಸುಪೀರಿಯರ್ ಅಂದ್ಕೊಂಡೆ ಬದುಕಬೇಕು ಅನ್ನೋದು ನನ್ನ ಆಸೆ. ಸೊ ನಿಮ್ಮೆಲ್ಲರ ಆಸೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇವತ್ತಿನ ಒಂದು ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಹಾಗೆ ನೀವಿನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.